ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಓದ್ಕೊಡಿ, ಹೆಲ್ತ್ ಕಡೆ ಗಮನ ಕೊಡಿ. ಆ್ಯಂಡ್ ಟುಡೇ ಕ್ಲಾಸ್ ಈಸ್ ಡೇ 18th. ನಾವು ಇಂಡಿಯನ್ ಹಿಸ್ಟ್ರಿ ಮುಗಿಸಿದ್ವಿ, ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ ಹಿಸ್ಟ್ರಿ ಮುಗಿಸಿದ್ವಿ, ಆ್ಯಂಡ್ ಫ್ರೀಡಮ್ ಮೂವ್ಮೆಂಟ್ ಮುಗಿಸಿದ್ವಿ, ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಮುಗಿಸಿದ್ವಿ. ಅದರಲ್ಲೂ ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಟು ಫ್ರೀಡಮ್ ಮೂವ್ಮೆಂಟ್ ಮುಗಿಸಿದ್ವಿ. ದೆನ್ ಜಿಯೋಗ್ರಫಿ ಮುಗಿಸಿದ್ವಿ. ಕರ್ನಾಟಕ ಜಿಯೋಗ್ರಫಿ ಆಯಿತು. ಈಗ ಸದ್ಯಕ್ಕೆ ಪಾಲಿಟಿ. ಸೊ ಇವತ್ತಿಂದ ಪಾಲಿಟಿಕ್ ಬಂದಿದೀವಿ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ತುಂಬಾ ವೆಯ್ಟೇಜ್ ಜಾಸ್ತಿ ಇದೆ, ಜಾಸ್ತಿ ಕ್ವಶನ್ಸ್ಗಳು ಬರುತ್ತೆ. ನಾವು 12 to 15 ಕ್ವಶನ್ಸ್ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಪಾಲಿಟಿಯಿಂದ. ಸೊ ಹಾಗಾಗಿ ಪಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಲೇ ಮಾಡೋದ್ ಬೇಡ, ಇವತ್ತಿನ MCQ ಸೆಷನ್ ಶುರು ಮಾಡೋಣ. ಓಕೆನಾ? ಡೇ 18, ಕ್ವಶನ್ 1, ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್, ಫಂಡಮೆಂಟಲ್ ರೈಟ್ಸ್, DPSP ಡ್ಯೂಟೀಸ್. ಓಕೆ, ಫಸ್ಟ್ ಕ್ವಶನ್. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಪದವನ್ನು ಯಾವ ವರ್ಷದಲ್ಲಿ ಸೇರಿಸಲಾಯಿತು? 1950, 1976, 1977, 1988. ಆನ್ಸರ್ ಈಸ್ 1976ರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೋಷಲಿಸ್ಟ್ ಒಂದೇ ಅಲ್ಲ, ಸೋಷಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ ಅನ್ನೋ 3 ಪದನ ಸಮಾಜವಾದಿ, ಜಾತ್ಯತೀತ, ಅಖಂಡತ ಎಂಬ ಪದವನ್ನ 42nd ಅಮೆಂಡ್ಮೆಂಟ್ ಮೂಲಕ ನಾವು ಸೇರಿಸ್ತೀವಿ. ಓಕೆನಾ? 1950 ಸಂವಿಧಾನ ಜಾರಿಗೆ ಬಂದ ವರ್ಷ ನೆನಪಿರ್ಲಿ. ಅಂಡ್ 1977 ಜನತಾ ಗವರ್ಮೆಂಟ್ ಬಂದಿದ್ದು, ಆ ವರ್ಷ ಬಂದಿದ್ದು. ದೆನ್ 1980 ಇಂದಿರಾ ಗಾಂಧಿ ಮತ್ತೆ ಅಧಿಕಾರ ಬಂದಿದ್ದ ವರ್ಷ. ಓಕೆನಾ? 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ, ನೆನಪಿರ್ಲಿ. ದೆನ್ ಭಾರತದ ಸಂವಿಧಾನದ ಪ್ರಸ್ತಾವನೆಯು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾತಾಂತ್ರಿಕ ಗಣರಾಜ್ಯ ಎಂದು ಘೋಷಿಸುತ್ತದೆ. ಗಣರಾಜ್ಯ ಎಂಬ ಪದವು ಯಾವುದನ್ನು ಸೂಚಿಸುತ್ತದೆ? ಹೇಳ್ತೀರಾ? ರಾಜ್ಯದ ಮುಖ್ಯಸ್ಥನು ಆನುವಂಶಿಕವಲ್ಲ, ಎಲ್ಲಾ ನಾಗರಿಕನಿಗೆ ಸಮಾನ ಹಕ್ಕುಗಳು, ಸರ್ಕಾರವು ಜನರಿಂದ ಆಯ್ಕೆಯಾಗುತ್ತದೆ, ದೇಶವು ಸ್ವತಂತ್ರವಾಗಿದೆ. ಆನ್ಸರ್ ಈಸ್ ರಾಜ್ಯದ ಮುಖ್ಯಸ್ಥನು ಆನುವಂಶಿಕನಲ್ಲ. ಹೆಡ್ ಆಫ್ ದಿ ಸ್ಟೇಟ್ ಈಸ್ ನಾಟ್ ಮ್ಯಾಂಡೇಟರಿ. ಓಕೆ. ದೆನ್ ಸಮಾನ ಹಕ್ಕು, ಸಮಾನತೆ, ಈಕ್ವಾಲಿಟಿಗೆ ಸಂಬಂಧಪಟ್ಟಿದ್ದು. ಸರ್ಕಾರವು ಜನರಿಂದ ಆಯ್ಕೆಯಾಗಿದ್ದು ಇದಕ್ಕೇನಂತ ಕರಿತೀವಿ? ಡೆಮೋಕ್ರೆಟಿಕ್ ಅಥವಾ ಪ್ರಜಾತಾಂತ್ರಿಕ ಅಂತ ಕರಿತೀವಿ. ದೇಶವು ಸ್ವತಂತ್ರವಾಗಿದ್ರೆ ಅದನ್ನ ಸಾವರಿನ್ ಅಂತ ಕರಿತೀವಿ. ಓಕೆ. ಅಂಡ್ ಇನ್ನೊಂದು ನೆನಪಿರ್ಲಿ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಅನ್ ಎಲೆಕ್ಟೆಡ್ ಹೆಡ್ ಆಫ್ ದಿ ಸ್ಟೇಟ್. ಓಕೆ, ನಾಟ್ ಎ ಏನು ಹೆರಿಡೇಟ್ರಿ. ಕರೆಕ್ಟ್ ಅಲ್ವಾ? ಅದೇ UK ಅಲ್ಲಿ ನಾವು ಹೆರಿಡೇಟ್ರಿ ನೋಡ್ಬೋದು, ಕ್ರೌನ್ ಅಲ್ವಾ? ದೆನ್ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನ್ಯಾಯ ಪದವು ಯಾವ 3 ಆಯಾಮಗಳನ್ನು ಒಳಗೊಂಡಿದೆ? ಸಾಮಾಜಿಕ, ಆರ್ಥಿಕ, ರಾಜಕೀಯ. ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ. ಆರ್ಥಿಕ, ರಾಜಕೀಯ, ಕಾನೂನು. ಸಾಮಾಜಿಕ, ರಾಜಕೀಯ, ಕಾನೂನು. ಆನ್ಸರ್ ಈಸ್ ಸಾಮಾಜಿಕ, ಆರ್ಥಿಕ, ರಾಜಕೀಯ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವಶನ್. ಸಮಾನತೆ ಎಂಬ ಪದವು ಪ್ರಸ್ತಾವನೆಯಲ್ಲಿ ಯಾವ ಪರಿಕಲ್ಪನೆಯೊಂದಿಗೆ ಸಂಬಂಧ ಹೊಂದಿದೆ? ಅವಕಾಶದ ಸಮಾನತೆ ಮತ್ತು ಕಾನೂನಿನ ಮುಂದೆ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ರಾಜಕೀಯ ಸಮಾನತೆ. ಆನ್ಸರ್ ಈಸ್ ಅವಕಾಶದ ಸಮಾನತೆ, ಕಾನೂನಿನ ಮುಂದೆ ಸಮಾನತೆ. ನೆಕ್ಸ್ಟ್. ಪ್ರಸ್ತಾವನೆಯಲ್ಲಿ ಭ್ರಾತೃತ್ವ ಎಂಬ ಪದವು ಯಾವುದನ್ನು ಖಚಿತಪಡಿಸುತ್ತದೆ? ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ, ಸಮಾನ ಹಕ್ಕುಗಳು, ಧರ್ಮ ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ. ಆನ್ಸರ್ ಈಸ್ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಅನ್ನೋದು ಭ್ರಾತೃತ್ವ ಅಥವಾ ಫ್ರೆಟರ್ನಿಟಿ ವರ್ಡ್ಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ. ಇದು ಕೂಡ ನಾವು ಇಂಟಿಗ್ರಿಟಿ ಅನ್ನೋ ವರ್ಡ್ನ ನಾವು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ ಮೂಲಕ ಕಾನ್ಸ್ಟಿಟ್ಯೂಷನ್ಗೆ ಆಡ್ ಮಾಡಿರುವಂತ ವರ್ಡ್ ಆಗಿರುತ್ತೆ. ಭಾರತದ ಸಂವಿಧಾನವನ್ನು ಏಕೀಕೃತ ಪ್ರವೃತ್ತಿಯ ಸಂಯುಕ್ತ ವ್ಯವಸ್ಥೆ, ಫೆಡರಲ್ ಸಿಸ್ಟಮ್ ವಿತ್ ಯುನಿಟರಿ ಬಯಾಸ್ ಎಂದು ಯಾರು ವಿವರಿಸಿದರು? ಡಾಕ್ಟರ್ BR ಅಂಬೇಡ್ಕರ್, ಸರ್ ಐವರ್ ಜೆನ್ನಿಂಗ್ಸ್, KC ವೀರ್.
ಗ್ರಾನ್ವೆಲ್ ಆಸ್ಟಿನ್. ಆನ್ಸರ್ ಈಸ್ ಕೆಸಿ ವೇರ್. ಓಕೆ, ನೆಕ್ಸ್ಟ್, ಭಾರತದ ಸಂವಿಧಾನದ ವಿಶೇಷ ಲಕ್ಷಣಗಳಲ್ಲಿ ಏಕೀಕೃತ ಪ್ರಜಾಪ್ರಭುತ್ವ, ಸಿಂಗಲ್ ಸಿಟಿಸನ್ಶಿಪ್ ಎಂದರೇನು? ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೇ ಮತದಾನದ ಹಕ್ಕು, ಭಾರತದಾದ್ಯಂತ ಎಲ್ಲಾ ನಾಗರಿಕನಿಗೆ ಒಂದೇ ನಾಗರಿಕತ್ವ, ಪ್ರತಿಯೊಬ್ಬ ನಾಗರಿಕನಿಗೆ ಒಂದೇ ಧರ್ಮ, ಒಂದೇ ಆಡಳಿತ ವ್ಯವಸ್ಥೆ. ಆನ್ಸರ್ ಈಸ್ ಒನ್ ಸಿಟಿಸನ್ಶಿಪ್ ಫಾರ್ ಆಲ್ ಸಿಟಿಸನ್ಸ್ ಅಕ್ರಾಸ್ ಇಂಡಿಯಾ. ಅದೇ ನಾವು ಇಲ್ಲಿ US ಅಲ್ಲಿ ಹೋದ್ರೆ ಡ್ಯುಯಲ್ ಸಿಟಿಸನ್ಶಿಪ್ ನ ನೋಡ್ಬೋದು, ಒಂದು ಸ್ಟೇಟ್ದು ಒಂದು ಕಂಟ್ರಿದು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಭಾರತದ ಸಂವಿಧಾನವು ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಒದಗಿಸುತ್ತದೆ. ಇದರ ಪ್ರಕಾರ ಯಾರು ಮತ ಚಲಾಯಿಸಬಹುದು? 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕ, 21 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕ, ಆಸ್ತಿ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ, ತೆರಿಗೆ ಪಾವತಿಸುವ ಪ್ರತಿಯೊಬ್ಬ ವ್ಯಕ್ತಿ. ಆನ್ಸರ್ ಈಸ್ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕ. ಎಷ್ಟನೇ ಅಮೆಂಡ್ಮೆಂಟ್ ಮೂಲಕ ಆಡ್ ಮಾಡಲಾಗಿದ್ದು? 61ನೇ ತಿದ್ದುಪಡಿ ಮೂಲಕ. 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, 1988 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ. ಮುಂಚೆ 21 ವರ್ಷ ಇದ್ದಿದ್ದನ್ನ 18 ವರ್ಷ ಮಾಡಿರ್ತಾರೆ ಈ ಅಮೆಂಡ್ಮೆಂಟ್ ಮೂಲಕ. ಓಕೆ, ಭಾರತದ ಸಂವಿಧಾನದ ಪರಿಚ್ಛೇದಗಳು ಒಟ್ಟು ಎಷ್ಟು? 10, 11, 12, 13. ಆನ್ಸರ್ ಈಸ್ 12. ಓಕೆ, ನೆಕ್ಸ್ಟ್ ಕ್ವಶನ್. ಪರಿಚ್ಛೇದ 1 ಯಾವುದನ್ನು ಒಳಗೊಂಡಿದೆ? ಲಿಸ್ಟ್ ಆಫ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್, ಓತ್ಸ್ ಆಫ್ ಅಫಿಷಿಯಲ್ಸ್, ಲಿಸ್ಟ್ ಆಫ್ ಲ್ಯಾಂಗ್ವೇಜಸ್, ಅಮೆಂಡ್ಮೆಂಟ್ಸ್ ಟು ದ ಕಾನ್ಸ್ಟಿಟ್ಯೂಷನ್. ಆನ್ಸರ್ ಈಸ್ ಲಿಸ್ಟ್ ಆಫ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರಿ. ಓಕೆ, ನೆಕ್ಸ್ಟ್, ಪರಿಚ್ಛೇದ 2 ಯಾವುದನ್ನು ಒಳಗೊಂಡಿದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ, ಅಧಿಕಾರಿಗಳ ಸಂಬಳ, ಭತ್ಯೆಗಳು ಮತ್ತು ಪ್ರಮಾಣ ವಚನ, ಭಾಷೆಗಳ ಪಟ್ಟಿ, ಕಾನೂನುಗಳ ಪಟ್ಟಿ. ಆನ್ಸರ್ ಈಸ್ ಅಧಿಕಾರಿಗಳ ಸಂಬಳ, ಭತ್ಯೆಗಳು, ಪ್ರಮಾಣ ವಚನ. ಪರಿಚ್ಛೇದ 3 ಯಾವುದನ್ನು ಒಳಗೊಂಡಿದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ, ಅಧಿಕಾರಿಗಳ ಸಂಬಳ ಮತ್ತು ಭತ್ಯೆಗಳು, ಅಧಿಕಾರಿಗಳ ಪ್ರಮಾಣ ವಚನ, ಭಾಷೆಗಳ ಪಟ್ಟಿ. ಆನ್ಸರ್ ಈಸ್ ಅಧಿಕಾರಿಗಳ ಪ್ರಮಾಣ ವಚನ, ಓತ್ಸ್ ಆಫ್ ಅಫಿಷಿಯಲ್ಸ್. ಪರಿಚ್ಛೇದ 4 ಯಾವುದನ್ನು ಒಳಗೊಂಡಿದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ, ರಾಜ್ಯಸಭೆಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸ್ಥಾನಗಳ ಹಂಚಿಕೆ, ಭಾಷೆಗಳ ಪಟ್ಟಿ, ಅಧಿಕಾರಿಗಳ ಪ್ರಮಾಣ ವಚನ. ಆನ್ಸರ್ ಈಸ್ ರಾಜ್ಯಸಭೆಗಳ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸ್ಥಾನಗಳ ಹಂಚಿಕೆ. ಪರಿಚ್ಛೇದ 5 ಯಾವುದನ್ನು ಒಳಗೊಂಡಿದೆ? ಪರಿಶಿಷ್ಟ ಪ್ರದೇಶಗಳು, ಪರಿಶಿಷ್ಟ ಪಂಗಡಗಳ ಆಡಳಿತ ಮತ್ತು ನಿಯಂತ್ರಣ, ಭಾಷೆಗಳ ಪಟ್ಟಿ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ, ಕಾನೂನುಗಳ ಪಟ್ಟಿ. ಆನ್ಸರ್ ಈಸ್ ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ ಮತ್ತು ನಿಯಂತ್ರಣ. ನೆಕ್ಸ್ಟ್, ಪರಿಚ್ಛೇದ 6 ಯಾವುದನ್ನು ಒಳಗೊಂಡಿದೆ? ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಪಂಗಡಗಳ ಆಡಳಿತ, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂಗಳಲ್ಲಿ ಬುಡಕಟ್ಟು ಪ್ರದೇಶಗಳ ಆಡಳಿತ, ಭಾಷೆಗಳ ಪಟ್ಟಿ, ಕಾನೂನುಗಳ ಪಟ್ಟಿ. ಆನ್ಸರ್ ಈಸ್ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಬುಡಕಟ್ಟುಗಳ ಪ್ರದೇಶಗಳ ಆಡಳಿತ. ನೆಕ್ಸ್ಟ್, ಪರಿಚ್ಛೇದ 7 ಯಾವುದನ್ನು ಒಳಗೊಂಡಿದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ, ಒಕ್ಕೂಟ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳು, ಭಾಷೆಗಳ ಪಟ್ಟಿ, ಅಧಿಕಾರಿಗಳ ಪ್ರಮಾಣ ವಚನ. ಆನ್ಸರ್ ಈಸ್ ಒಕ್ಕೂಟ ರಾಜ್ಯ, ಯೂನಿಯನ್ ಸ್ಟೇಟ್ಸ್ ಅಂಡ್ ಕನ್ಕರೆಂಟ್ ಲಿಸ್ಟ್. ನೆಕ್ಸ್ಟ್, ಪರಿಚ್ಛೇದ 8 ಯಾವುದನ್ನು ಒಳಗೊಂಡಿದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ, ಭಾರತದ ಅಧಿಕೃತ ಭಾಷೆಗಳು, ಕಾನೂನುಗಳ ಪಟ್ಟಿ, ಅಧಿಕಾರಿಗಳ ಪ್ರಮಾಣ ವಚನ. ಆನ್ಸರ್ ಈಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ, ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್, ಪರಿಚ್ಛೇದ 9 ಯಾವುದನ್ನು ಒಳಗೊಂಡಿದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ, ಕೆಲವು ಕಾಯ್ದೆಗಳು ಮತ್ತು ನಿಯಮಗಳು, ಭಾಷೆಗಳ ಪಟ್ಟಿ, ಅಧಿಕಾರಿಗಳ ಪ್ರಮಾಣ ವಚನ. ಆನ್ಸರ್ ಈಸ್
ಕೆಲವು ಕಾಯ್ದೆಗಳು ಮತ್ತು ನಿಯಮಗಳು. 19 ಪರಿಚ್ಛೇದ 10 ಯಾವುದನ್ನು ಒಳಗೊಂಡಿದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ, ದಳಪಲ್ಲಟ ಮತ್ತು ನಿಬಂಧನೆಗಳು, ಭಾಷೆಗಳ ಪಟ್ಟಿ, ಕಾನೂನುಗಳ ಪಟ್ಟಿ. ಆನ್ಸರ್ ಈಸ್ ಆಂಟಿ ಡಿಫೆಕ್ಷನ್ ಪ್ರಾವಿಷನ್ಸ್. ನೆಕ್ಸ್ಟ್ ಪರಿಚ್ಛೇದ 11 ಯಾವುದನ್ನು ಒಳಗೊಂಡಿದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ, ಪಂಚಾಯತ್ ರಾಜ್ ನಿಬಂಧನೆಗಳು, ಭಾಷೆಗಳ ಪಟ್ಟಿ, ಕಾನೂನುಗಳ ಪಟ್ಟಿ. ಆನ್ಸರ್ ಈಸ್ ಪಂಚಾಯತ್ ರಾಜ್ ನಿಬಂಧನೆಗಳು. ಕ್ವಶನ್ 21 ಪರಿಚ್ಛೇದ 12 ಯಾವುದನ್ನು ಒಳಗೊಂಡಿದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ, ನಗರ ಸ್ಥಳೀಯ ಸಂಸ್ಥೆಗಳು, ನಿಬಂಧನೆಗಳು, ಭಾಷೆಗಳ ಪಟ್ಟಿ, ಕಾನೂನುಗಳ ಪಟ್ಟಿ. ಆನ್ಸರ್ ಈಸ್ ನಗರ ಸ್ಥಳೀಯ ಸಂಸ್ಥೆಗಳು, ನಿಬಂಧನೆಗಳು. ನೆಕ್ಸ್ಟ್ ಭಾರತದ ನಾಗರಿಕತ್ವವನ್ನು ನಿಯಂತ್ರಿಸುವ ಪ್ರಮುಖ ಕಾಯ್ದೆ ಯಾವುದು? ಭಾರತೀಯ ನಾಗರಿಕತ್ವ ಕಾಯ್ದೆ 1947, ಭಾರತೀಯ ನಾಗರಿಕತ್ವ ಕಾಯ್ದೆ 1955, ಭಾರತೀಯ ನಾಗರಿಕತ್ವ ಕಾಯ್ದೆ 1960, ಭಾರತೀಯ ನಾಗರಿಕತ್ವ ಕಾಯ್ದೆ 1975. ಆನ್ಸರ್ ಈಸ್ ಇಂಡಿಯನ್ ಸಿಟಿಸನ್ಶಿಪ್ ಆಕ್ಟ್ 1955. ಕ್ವಶನ್ ನೆನಪಿರಲಿ, ಇದರಲ್ಲಿ ಯಾವುದೇ ಕಾಯ್ದೆ ಇಲ್ಲ 1947 ನಲ್ಲಿ. ಓಕೆ, 1960 ಅಲ್ಲೂ ಯಾವುದೇ ಕಾಯ್ದೆ ಇಲ್ಲ, 1975 ಅಲ್ಲೂ ಯಾವುದೇ ಕಾಯ್ದೆ ಇಲ್ಲ. ಓಕೆ, ಈ ಕಾಯ್ದೆನ ಅನುಚ್ಛೇದ ಆರ್ಟಿಕಲ್ 5 to 11 ಆಧಾರದ ಮೇಲೆ ಇದನ್ನ ಫ್ರೇಮ್ ಮಾಡಿರುವಂತದ್ದು. ಓಕೆ, ನೆಕ್ಸ್ಟ್ ಭಾರತೀಯ ನಾಗರಿಕತ್ವ ಕಾಯ್ದೆ 1955 ಪ್ರಕಾರ ನಾಗರಿಕತ್ವವನ್ನು ಪಡೆಯಲು ಎಷ್ಟು ಮಾರ್ಗಗಳಿವೆ? 3, 4, 5, 6. ಆನ್ಸರ್ ಈಸ್ 5. ಯಾವ್ದು ಗೊತ್ತಾ? ಬರ್ತ್, ಡಿಸೆಂಟ್, ರಿಜಿಸ್ಟ್ರೇಷನ್, ನ್ಯಾಚುರಲೈಸೇಷನ್ ಅಂಡ್ ಟೆರಿಟರಿ ಮೈಗ್ರೇಷನ್. ಓಕೆ, ಜನ್ಮ, ವಂಶಾವಳಿ, ನೋಂದಣಿ, ನೈಸರ್ಗೀಕರಣ ಅಂಡ್ ಪ್ರದೇಶ ವಿಲೀನ. ನೆನಪಿರ್ಲಿ 5. ಜನ್ಮದಿಂದ ನಾಗರಿಕತ್ವ ಪಡೆಯಲು ಯಾವ ಷರತ್ತುಗಳು ಅನ್ವಯಿಸುತ್ತವೆ? ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿ, 1987 ಮೊದಲು ಭಾರತದಲ್ಲಿ ಜನಿಸಿದ ವ್ಯಕ್ತಿ, 2003 ನಂತರ ಭಾರತದಲ್ಲಿ ಜನಿಸಿದ ವ್ಯಕ್ತಿ, 1987 ನಂತರ ಭಾರತದಲ್ಲಿ ಜನಿಸಿದ ವ್ಯಕ್ತಿ. ಆನ್ಸರ್ ಈಸ್ ಡಿ. ಓಕೆ, ಸಾವಿರದ 1987ಕ್ಕಿಂತ ಮೊದಲು ಎಲ್ಲಾ ಜನಗಳಿಗೂ ನಾಗರಿಕತ್ವ ಕೊಡ್ತಿದ್ರು, ಸಿಟಿಸನ್ಶಿಪ್ ಕೊಡ್ತಿದ್ರು 1987ಗಿಂತ ಮುಂಚೆ. ಬಟ್ ಅದಾದ್ಮೇಲೆ ಯಾರ್ಯಾರೆಲ್ಲ ಅಲ್ಲಿ ಹುಟ್ಟಿದಾರೋ 1987 ಆದ್ಮೇಲೆ ಅವ್ರಿಗೆ ಮಾತ್ರ ಸಿಗುತ್ತೆ, ಇಂಡಿಯಾದಲ್ಲಿ ಹುಟ್ಟಿದವ್ರಿಗೆ ಮಾತ್ರ. ಓಕೆ, ನೆಕ್ಸ್ಟ್ ವಂಶಾವಳಿಯಿಂದ ನಾಗರಿಕತ್ವ ಪಡೆಯಲು ಯಾವ ಷರತ್ತು ಅನ್ವಯಿಸುತ್ತದೆ? ತಂದೆ ಅಥವಾ ತಾಯಿ ಭಾರತೀಯ ನಾಗರಿಕನಾಗಿರಬೇಕು, ಅಜ್ಜ ಭಾರತೀಯ ನಾಗರಿಕನಾಗಿರಬೇಕು, ಸಂಬಂಧಿಕರು ಭಾರತದಲ್ಲಿ ಜನಿಸಿರಬೇಕು. ಯಾವುದೇ ಷರತ್ತು ಇಲ್ಲ. ತಂದೆ ಅಥವಾ ತಾಯಿ ಭಾರತೀಯ ನಾಗರಿಕನಾಗಿರಬೇಕು. ಓಕೆ, ನೆಕ್ಸ್ಟ್ ನೋಂದಣಿಯಿಂದ ನಾಗರಿಕತ್ವ ಯಾವ ವರ್ಗದವರಿಗೆ ಅನ್ವಯಿಸುತ್ತದೆ? ಭಾರತೀಯ ಮೂಲದ ವಿದೇಶಿಯರು, ಭಾರತದಲ್ಲಿ ವಾಸಿಸುವ ಎಲ್ಲಾ ವಿದೇಶಿಯರು, ಯುದ್ಧದಲ್ಲಿ ಭಾಗವಹಿಸಿದವರು, ಪ್ರತಿಭಾವಂತ ವಿದೇಶಿಯರು. ಆನ್ಸರ್ ಈಸ್ ಭಾರತೀಯ ಮೂಲದ ವಿದೇಶಿಯರು. ನೆಕ್ಸ್ಟ್ ನೈಸರ್ಗೀಕರಣದಿಂದ ನಾಗರಿಕತ್ವ ಪಡೆಯಲು ಎಷ್ಟು ವರ್ಷಗಳು ಭಾರತದಲ್ಲಿ ವಾಸಿಸಬೇಕು? 5, 10, 12, 14. ಆನ್ಸರ್ ಈಸ್ 12. 5 ಅಲ್ಲ. ಯಾಕೆ ಅಂತ ಹೇಳ್ತೀನಿ. 5 ವರ್ಷ ಬಂದ್ಬಿಟ್ಟು ರಿಕ್ವೈರ್ಡ್ ಫಾರ್ ರಿಜಿಸ್ಟ್ರೇಷನ್. ಓಕೆ, ರಿಜಿಸ್ಟ್ರೇಷನ್ ಮಾಡ್ಸೋದಕ್ಕೆ ನಿಮಗೆ 5 ವರ್ಷ ನೀವು ಇಲ್ಲಿ ಇರ್ಬೇಕು. ಇಂಡಿಯನ್ ಸಿಟಿಸನ್ಶಿಪ್ ಅಂತ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ನಿಮಗೆ 5 ವರ್ಷ ಇರ್ಬೇಕು. ಬಟ್ ನೀವು 5 ವರ್ಷ ಭಾರತದಲ್ಲಿ ವಾಸಿಸಿದ್ರೆ ಮಾತ್ರ ನಿಮ್ಗೆ ನೈಸರ್ಗಿಕವಾಗಿ ಓಕೆನಾ ಸಿಗುವಂತದ್ದು. ನೆನಪಿರ್ಲಿ. ನೆಕ್ಸ್ಟ್ ಭಾರತೀಯ ನಾಗರಿಕತ್ವ ಕಾಯ್ದೆ 1955 ಪ್ರಕಾರ ನಾಗರಿಕತ್ವವನ್ನು ಕಳೆದುಕೊಳ್ಳಲು ವಿಧಾನಗಳು ಯಾವುವು? ರಿನನ್ಸಿಯೇಷನ್, ಟರ್ಮಿನೇಷನ್, ಡಿಪ್ರಿವೇಷನ್. ಓನ್ಲಿ ರಿನನ್ಸಿಯೇಷನ್.
ಓನ್ಲಿ ಡಿಪ್ರಿವೇಶನ್, ಓನ್ಲಿ ಟರ್ಮಿನೇಷನ್. ಆನ್ಸರ್ ಈಸ್ ಎಲ್ಲಾನು ರಿನೌನ್ಸಿಯೇಷನ್, ಟರ್ಮಿನೇಷನ್, ಡಿಪ್ರಿವೇಶನ್. ಓಕೆ, ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದ ಯಾವ ಭಾಗದಲ್ಲಿದೆ? ಭಾಗ 2, ಭಾಗ 3, ಭಾಗ 4, ಭಾಗ 4A. ಆನ್ಸರ್ ಈಸ್ ಭಾಗ 3. 2ರಲ್ಲಿ ಏನಿದೆ? ಸಿಟಿಸನ್ಶಿಪ್ ಇದೆ ಅಲ್ವಾ? ಸಿಟಿಸನ್ಶಿಪ್ ಇದೆ, ಕರೆಕ್ಟ್ ಅಲ್ವಾ? 3ರಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ, 4ರಲ್ಲಿ DPSP ಇದೆ, 5ರಲ್ಲಿ 4A ಅಲ್ಲಿ ಮೂಲಭೂತ ಕರ್ತವ್ಯಗಳಿದಾವೆ, ಕರೆಕ್ಟ್ ಅಲ್ವಾ? ಮೂಲಭೂತ ಹಕ್ಕುಗಳನ್ನ ನಾವೇನಂತ ಕರಿತೀವಿ? ಮ್ಯಾಗ್ನಾ ಕಾರ್ಟಾ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸಮಾನತೆಯ ಹಕ್ಕು ಯಾವ ಅನುಚ್ಛೇದವನ್ನು ಒಳಗೊಂಡಿದೆ? ಅನುಚ್ಛೇದ 14ರಿಂದ 18, 19ರಿಂದ 22, 23ರಿಂದ 24, 25ರಿಂದ 28. ಆನ್ಸರ್ ಈಸ್ 14ರಿಂದ 18. ರೈಟ್ ಟು ಈಕ್ವಾಲಿಟಿ. 19ರಿಂದ 22 ಏನ್ ಹೇಳುತ್ತೆ? ಸ್ವತಂತ್ರದ ಹಕ್ಕು, ರೈಟ್ ಟು ಫ್ರೀಡಮ್. 23ರಿಂದ 24 ಏನ್ ಹೇಳುತ್ತೆ? ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. 25ರಿಂದ 28 ಏನ್ ಹೇಳುತ್ತೆ? ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಓಕೆ, ನೆಕ್ಸ್ಟ್ ಸಮಾನತೆ ಹಕ್ಕನ್ನ ಮ್ಯಾಗ್ನಾ ಕಾರ್ಟಾ ಆಫ್ ಈಕ್ವಾಲಿಟಿ ಅಂತ ಕರೀತಾರೆ, ನೆನ್ಪಿರ್ಲಿ. ನೆಕ್ಸ್ಟ್, ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ ಯಾವ ಅನುಚ್ಛೇದದಲ್ಲಿ ಬರುತ್ತದೆ? 14, 15, 16, 17. ಆನ್ಸರ್ ಈಸ್ 14. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಇದು ಇಟ್ ಅಪ್ಲೈಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂಡ್ ಫಾರಿನ್ಸ್ ಆಲ್ಸೋ. ವಿದೇಶಿಗರಿಗೂ ಕೂಡ ಇದು ಅಪ್ಲೈ ಆಗುತ್ತೆ, ಅನ್ವಯ ಆಗುತ್ತೆ. ಓಕೆ, ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳಗಳ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುವ ಅನುಚ್ಛೇದ ಯಾವುದು? ಅನುಚ್ಛೇದ 14, 15, 16, 17. ಆನ್ಸರ್ ಈಸ್ 15. ಓಕೆ, ನೆಕ್ಸ್ಟ್ ಹೋಗೋಣ. ಸಾರ್ವಜನಿಕ ಉದ್ಯೋಗಗಳಲ್ಲಿ ಅವಕಾಶದ ಸಮಾನತೆ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 14, 15, 16, 17. ಆನ್ಸರ್ ಈಸ್ 16. ಓಕೆ, 17 ಏನ್ ಹೇಳುತ್ತೆ? ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಹೇಳುತ್ತೆ. ಓಕೆ, ಆರ್ಟಿಕಲ್ 16(4) ಏನ್ ಹೇಳುತ್ತೆ? 16 ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 4 ಏನ್ ಹೇಳುತ್ತೆ? ಏನ್ ಹೇಳುತ್ತೆ? ರಾಜ್ಯಗಳಿಗೆ ಹಿಂದುಳಿದ ವರ್ಗಗಳಿಗೆ ವಿಶೇಷ ನಿಬಂಧನೆಗಳನ್ನ ಮಾಡೋದಕ್ಕೆ ಅನುಮತಿಸುತ್ತದೆ. ಓಕೆನಾ? ಅಲೋಸ್ ದ ಸ್ಟೇಟ್ ಟು ಮೇಕ್ ಸ್ಪೆಷಲ್ ಪ್ರಾವಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಗಳಿಗೆ ಸ್ಪೆಷಲ್ ಪ್ರಾವಿಷನ್ ಮಾಡಬಹುದು ಸ್ಟೇಟ್ಸ್ ಗಳು ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಮೂಲಕ. ದೆನ್ ನೆಕ್ಸ್ಟ್, ಅಸ್ಪೃಶ್ಯತೆ ನಿರ್ಮೂಲನೆಯನ್ನು ಯಾವ ಅನುಚ್ಛೇದವು ಒದಗಿಸುತ್ತದೆ? ಆಲ್ರೆಡಿ ಹೇಳಿದೆ ಈಗಿನ್ನು 17. ಓಕೆ, ನೆಕ್ಸ್ಟ್ ಹೋಗೋಣ. ಬಿರುದುಗಳನ್ನು ರದ್ದುಗೊಳಿಸುವ ಅನುಚ್ಛೇದ ಯಾವುದು? 17, 18, 19, 20. ಆನ್ಸರ್ ಈಸ್ 18. ಓಕೆ, ರೈಟ್ ಟು ಫ್ರೀಡಮ್ ಯಾವುದು? 19. 17 ಆಲ್ರೆಡಿ ಓದಿದ್ವಿ, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಆರ್ಟಿಕಲ್ 20 ಏನ್ ಹೇಳುತ್ತೆ? ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಆಫ್ ಅಫೆನ್ಸಸ್, ಅಪರಾಧಗಳಿಗೆ ಶಿಕ್ಷೆಯ ವಿಶೇಷಣದಲ್ಲಿ ರಕ್ಷಣೆ. ಓಕೆ, ಸ್ವತಂತ್ರದ ಹಕ್ಕು ಯಾವ ಅನುಚ್ಛೇದನವನ್ನು ಒಳಗೊಂಡಿದೆ? ಈಗಿನ ಓದಿದ್ವಿ, ಆರ್ಟಿಕಲ್ 19 to 22. ಭಾಷಣ ಮತ್ತು ಅಭಿವ್ಯಕ್ತಿ ಸ್ವತಂತ್ರ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 19 ಸಬ್ ಕ್ಲಾಸ್ 1A, 19, 1B, 19, 1C, 19, 1D. ಹೇಳ್ತೀರಾ? ಆನ್ಸರ್ ಈಸ್ A. ಓಕೆ, ಫಸ್ಟ್ ಆಫ್ ಆಲ್ 1A ಬಂದ್ಬಿಟ್ಟು ಇಟ್ಸ್ ಎ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. 1B ಬಂದ್ಬಿಟ್ಟು ಇಟ್ಸ್ ಎ ಫ್ರೀಡಮ್ ಆಫ್ ಅಸೆಂಬ್ಲಿ, ಸಮಾವೇಶದ ಸ್ವಾತಂತ್ರ್ಯ. ಸಿ ಬಂದ್ಬಿಟ್ಟು ಸಂಘಗಳ ಸ್ವಾತಂತ್ರ್ಯ ಅಥವಾ ಫ್ರೀಡಮ್ ಆಫ್ ಅಸೋಸಿಯೇಷನ್. ಡಿ ಬಂದ್ಬಿಟ್ಟು ಫ್ರೀಡಮ್ ಆಫ್ ಮೂವ್ಮೆಂಟ್. ನೆನ್ಪಿರ್ಲಿ, ಅಷ್ಟು ನೆನ್ಪಿರ್ಬೇಕು. ಅಪರಾಧಗಳಿಗೆ ಶಿಕ್ಷೆಯ ವಿಷಯದಲ್ಲಿ ರಕ್ಷಣೆ ಯಾವ ಅನುಚ್ಛೇದದಲ್ಲಿದೆ? ಈಗಿನೂ ನಾನೇ ಹೇಳ್ದೆ, ಆರ್ಟಿಕಲ್ 20.
ಹಿಂದೆ ಹೇಳಿದ್ದೆ ಅಲ್ಲ. ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 19, 20, 21, 22. ಆರ್ಟಿಕಲ್ 20. ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಇಟ್ಸ್ ಅ ವೆರಿ ಬ್ರಾಡರ್ ರೈಟ್ ಇದು. ಓಕೆನಾ, ತುಂಬಾ ಬ್ರಾಡೆಸ್ಟ್ ರೈಟ್ ಇದೆ. ಓಕೆನಾ. ನೆಕ್ಸ್ಟ್, ಶೋಷಣೆಯ ವಿರುದ್ಧದ ಹಕ್ಕು ಯಾವ ಅನುಚ್ಛೇದಗಳನ್ನು ಒಳಗೊಂಡಿದೆ? 14ರಿಂದ 18, 19ರಿಂದ 22, 23ರಿಂದ 24, 25ರಿಂದ 28. ಆನ್ಸರ್ ಈಸ್ 23ರಿಂದ 24. ಧರ್ಮದ ಸ್ವತಂತ್ರದ ಹಕ್ಕು ಯಾವ ಅನುಚ್ಛೇದವನ್ನು ಒಳಗೊಂಡಿದೆ? ಅನುಚ್ಛೇದ 14ರಿಂದ 18, 19ರಿಂದ 22, 23ರಿಂದ 24, 25ರಿಂದ 28. ಆನ್ಸರ್ ಈಸ್ 25ರಿಂದ 28. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಯಾವ ಅನುಚ್ಛೇದಗಳನ್ನು ಒಳಗೊಂಡಿದೆ? ಅನುಚ್ಛೇದ 29ರಿಂದ 30, 25ರಿಂದ 28, 23ರಿಂದ 24, 19ರಿಂದ 22. ಆನ್ಸರ್ ಈಸ್ 29ರಿಂದ 30. ನೆಕ್ಸ್ಟ್, ಸಂವಿಧಾನಿಕ ಪರಿಹಾರಗಳ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಯಾವ ಅನುಚ್ಛೇದದಲ್ಲಿದೆ? 30, 31, 32, 33. ಆನ್ಸರ್ ಈಸ್ 32. ಸುಪ್ರೀಂ ಕೋರ್ಟ್ ನಿಂದ ಜಾರಿಗೊಳಿಸಲಾದ ರಿಟ್ಗಳ ಸಂಖ್ಯೆ ಎಷ್ಟು? 3, 4, 5, 6. ಎಲ್ಲಾನು ಗೊತ್ತಿರ್ಬೇಕು ನಿಮಗಿದು. ಆನ್ಸರ್ ಈಸ್ 5 ಅಲ್ವಾ? ಯಾವ್ದದು? ಹೆಬಾಸ್ ಕಾರ್ಪಸ್, ಮ್ಯಾಂಡಮಸ್, ಸೆಟ್ಯೂರರಿ, ಪ್ರೊಬಿಷನ್ ಮತ್ತು ಕ್ಯೂ ವಾರೆಂಟ್. ನೆನಪಿರ್ಲಿ, ಹೆಬಾಸ್ ಕಾರ್ಪಸ್, ಮ್ಯಾಂಡಮಸ್, ಸೆಟ್ಯೂರರಿ, ಪ್ರೊಹಿಬಿಷನ್ ಅಂಡ್ ಕ್ಯೂ ವಾರೆಂಟ್. ನೆಕ್ಸ್ಟ್, ಹೆಬಾಸ್ ಕಾರ್ಪಸ್ ರಿಟ್ನ ಉದ್ದೇಶವೇನು? ಅಕ್ರಮ ಬಂಧನಗಳ ವಿರುದ್ಧ ರಕ್ಷಣೆ, ಕಡಿಮೆ ನ್ಯಾಯಾಲಯಕ್ಕೆ ಆದೇಶ, ಸಾರ್ವಜನಿಕ ಕಚೇರಿಯನ್ನು ತಡೆಯುವುದು, ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಯುವುದು. ಆನ್ಸರ್ ಈಸ್ ಆಪ್ಷನ್ ಎ. ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದ ಯಾವ ಭಾಗದಲ್ಲಿದೆ? ಭಾಗ 3, ಭಾಗ 4, 4A, 5. ಹೇಳ್ತೀರಾ? ಫಂಡಮೆಂಟಲ್ ಡ್ಯೂಟೀಸ್ ಅದರಲ್ಲಿದೆ, 4A ಅಲ್ಲಿದೆ. 4 ಅಲ್ಲಿ ಯಾವ್ದಿದೆ ಹಂಗಾದ್ರೆ? DPSP ಇದೆ. ಇದು ಭಾಗ 3ರಲ್ಲಿ ಫಂಡಮೆಂಟಲ್ ರೈಟ್ಸ್, ಭಾಗ 4ರಲ್ಲಿ DPSP ಅಂಡ್ ಭಾಗ 4A ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಓಕೆ. ಭಾಗ 5ರಲ್ಲಿ ಯೂನಿಯನ್ ಒಕ್ಕೂಟ ಇದೆ. ಓಕೆ. ನೆಕ್ಸ್ಟ್ ಹೋಗೋಣ. ಮೂಲಭೂತ ಕರ್ತವ್ಯಗಳು ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 50, 51, 51A, 51, 52. ಆನ್ಸರ್ ಈಸ್ 51A. 11 ಕರ್ತವ್ಯಗಳಿದಾವೆ, ನೆನಪಿರ್ಲಿಲ್ಲ. 11 ಡ್ಯೂಟೀಸ್ ಇದೆ. ನೆಕ್ಸ್ಟ್, ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಯಾವ ಭಾಗದಲ್ಲಿದೆ? DPSP ಈಗಿನ ಹೇಳಿದೆ, ಭಾಗ 4. ಓಕೆ. ಆರ್ಟಿಕಲ್ 36ರಿಂದ 51 ಬರುತ್ತೆ DPSPಗೆ, ಅದನ್ನು ಹೇಳ್ಬಿಟ್ಟೆ. ನಿರ್ದೇಶಕ ತತ್ವಗಳು ಯಾವ ಅನುಚ್ಛೇದವನ್ನು ಒಳಗೊಂಡಿದೆ? 36ರಿಂದ 51, ಈಗಿನ ಹೇಳಿದೆ ಅಲ್ವಾ. ನೆಕ್ಸ್ಟ್, ನಿರ್ದೇಶಕ ತತ್ವಗಳ ವರ್ಗೀಕರಣವು ಯಾವ ಮಾದರಿಯನ್ನು ಅನುಸರಿಸುತ್ತದೆ? ಸಮಾಜವಾದಿ, ಗಾಂಧಿಯ ಉದಾರ ಬೌದ್ಧಿಕ, ಸಮಾಜವಾದಿ, ಮಾರ್ಕ್ಸ್ವಾದಿ, ಉದಾರವಾದಿ. ಗಾಂಧಿಯ ಉದಾರ ಸಮಾಜವಾದಿ, ಗಾಂಧಿಯ. ಹೇಳ್ತೀರಾ? ಇದಕ್ಕೆ ಆನ್ಸರ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್. ಓಕೆ. ಇದಾಗಿತ್ತು ಡೇ 18th ಕ್ಲಾಸ್ ಪಾಲಿಟಿ. ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಓದ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬಾಯ್. ಟೇಕ್ ಕೇರ್.